ಕಥೆಯ ಆರಂಭದಲ್ಲಿ ನಾವು ಜೋಯಿಯನ್ನು ಹುಡುಗಿನ ನೋಡ್ತೀವಿ. ಅವಳು ಇವತ್ತು ತುಂಬಾನೇ ಖುಷಿಯಾಗಿ ಎಕ್ಸೈಟ್ ಆಗಿ ತನ್ನ ಬಾಯ್ ಫ್ರೆಂಡ್ ಮನೆಗೆ ಹೊರಟಿದ್ದಾಳೆ. ಅದಕ್ಕಾಗಿಯೇ ಅವಳ ಅಕ್ಕ ತನ್ನ ತಂದೆಗೆ ತುಂಬಾ ಇಷ್ಟವಾದ ಕಾರನ್ನು ಜೋಯಿಗೆ ಗಿಫ್ಟ್ ಆಗಿ ಕೊಟ್ಟಾಳೆ. ಇಲ್ಲಿ ಜೋಯಿ ತನ್ನ ತಾಯಿಯನ್ನು ಭೇಟಿಯಾಗುವಾಗ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಜೋಯಿ ತುಂಬಾನೇ ಮುಗ್ಧ ಹುಡುಗಿ, ಆದ್ರೆ ಅವಳಿಗೆ ಪಾಪ ಮಾತನಾಡೋಕೆ ಬರಲ್ಲ, ಜೊತೆಗೆ ಕಿವಿ ಕೂಡ ಕೇಳಿಸಲ್ಲ. ತನ್ನ ತಂದೆಯ ಕಾರು ಸಿಕ್ಕಿದ್ದಕ್ಕೆ ಜೋಯಿ ತುಂಬಾನೇ ಖುಷಿ ಪಟ್ಟಾಳೆ. ಆಮೇಲೆ ಅವಳು ತನ್ನ ಬಾಯ್ ಫ್ರೆಂಡ್ ನ ಭೇಟಿಯಾಗೋಕೆ ಅಲ್ಲಿಂದ ಹೊರಟಾಳೆ. ಜೋಯಿ ದಾರಿಯಲ್ಲಿ ಹೋಗುವಾಗ ಅಲ್ಲಲ್ಲಿ ನಿಂತು ತನ್ನ ಮೊಬೈಲ್ ನಲ್ಲಿ ಸೆಲ್ಫಿ ತಗೊಂಡು ತನ್ನ ಬಾಯ್ ಫ್ರೆಂಡ್ ಡ್ಯಾನ್ಗೆ ಕಳುಹಿಸ್ತಾ ಇರ್ತಾಳೆ. ಇತ್ತ ಅವಳ ಬಾಯ್ ಫ್ರೆಂಡ್ ಕೂಡ ಜೋಯಿಗಾಗಿ ತುಂಬಾನೇ ಕಾತರದಿಂದ ಕಾಯ್ತಾ ಇರೋದನ್ನ ತೋರಿಸ್ತಾರೆ. ಅವನು ಜೋಯಿ ಕಳಿಸಿದ ಸೆಲ್ಫಿ ನೋಡಿ ತುಂಬಾ ಖುಷಿ ಪಡ್ತಾನೆ ಮತ್ತು ಅವಳನ್ನ ವೆಲ್ಕಮ್ ಮಾಡೋಕೆ ಹೂವುಗಳಿಂದ ಅಲಂಕಾರ ಮಾಡ್ತಾ ಇರ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಜೋಯಿ ಒಂದು ಜಾಗಕ್ಕೆ ತಲುಪ್ತಾಳೆ. ಅಲ್ಲಿ ಅವಳು ಕ್ರೂರವಾಗಿ ಸತ್ತು ಬಿದ್ದಿರೋ ಒಂದು ನಾಯಿನ ನೋಡ್ತಾಳೆ. ಅದನ್ನು ನೋಡಿ ಅವಳ ಮೂಡ್ ಆಫ್ ಆಗುತ್ತೆ ಮತ್ತು ಅವಳು ತಕ್ಷಣ ಅಲ್ಲಿಂದ ಮುಂದೆ ಹೊರಟಾಳೆ. ಗಾಡಿ ಓಡಿಸ್ತಾ ಅವಳು ಒಂದು ಅಂಗಡಿ ಹತ್ತಿರ ಬರ್ತಾಳೆ. ಅಲ್ಲಿ ತುಂಬಾ ದುಬಾರಿ ವಸ್ತುಗಳನ್ನ ಇಟ್ಟಿರುತ್ತಾರೆ. ಅದರದೊಂದು ಫೋಟೋ ತಗೊಂಡು ಮತ್ತೆ ಪ್ರಯಾಣ ಮುಂದುವರಿಸ್ತಾಳೆ. ಆ ಫೋಟೋನ ತನ್ನ ಬಾಯ್ ಫ್ರೆಂಡ್ಗೆ ಕಳುಹಿಸೋಣ ಅಂತ ಅನ್ಕೊಳ್ಳುವಷ್ಟರಲ್ಲಿ ಹಠಾತ್ತಾಗಿ ಒಬ್ಬ ಮನುಷ್ಯ ಅವಳ ಕಾರಿನ ಮುಂದೆ ಓಡಿ ಬರ್ತಾನೆ. ಅವನನ್ನ ಉಳಿಸೋಕೆ ಜೋಯಿ ತಕ್ಷಣ ಬ್ರೇಕ್ ಹಾಕಿ ಕಾರು ನಿಲ್ಲಿಸ್ತಾಳೆ. ಆ ಮನುಷ್ಯ ರಸ್ತೆಯ ಮೇಲೆ ಬಿದ್ದಿರೋದನ್ನ ಅವಳು ನೋಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಕೆಲವು ರೌಡಿಗಳು ತಮ್ಮ ಕಾರಿನಲ್ಲಿ ಇನ್ನೊಬ್ಬ ಮನುಷ್ಯನನ್ನ ಅಟ್ಟಾಡಿಸಿಕೊಂಡು ಬರ್ತಾ ಇರ್ತಾರೆ. ಆದ್ರೆ ಓಡ್ತಾ ಇದ್ದ ಆ ಮನುಷ್ಯ ಕೆಳಗೆ ಬಿದ್ದ ತಕ್ಷಣ ಆ ರೌಡಿಗಳು ತಮ್ಮ ಕಾರಿನಿಂದಲೇ ಅವನ ಮೇಲೆ ಗಾಡಿ ಹತ್ತಿಸಿ ತುಂಬಾ ಕ್ರೂರವಾಗಿ ಅವನ ಕಥೆ ಮುಗಿಸಿಬಿಡ್ತಾರೆ. ಇದನ್ನು ಕಣ್ಣಾರೆ ಕಂಡ ಜೋಯಿಗೆ ಎಲ್ಲಿಲ್ಲದ ಭಯ ಶುರುವಾಗುತ್ತೆ. ಆ ಅಪರಿಚಿತ ರೌಡಿಗಳು ತನ್ನನ್ನು ನೋಡಿಬಿಟ್ಟರೆ ತನಗೂ ಕೊಲೆ ಮಾಡ್ತಾರೆ ಅಂತ ಅವಳು ಅನ್ಕೊಳ್ತಾಳೆ. ಅದಕ್ಕೆ ಅವಳು ಬೇಗನೆ ತನ್ನ ಕಾರನ್ನು ರಿವರ್ಸ್ ಮಾಡಿ ಗಾಯಗೊಂಡಿದ್ದ ಆ ಮನುಷ್ಯನನ್ನು ತನ್ನ ಜೊತೆ ಕರ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅದೇ ಕ್ಷಣದಲ್ಲಿ ಆ ರೌಡಿಗಳೆಲ್ಲ ಜೋಯಿ ಕಾರನ್ನು ಸುತ್ತುವರಿಯುತ್ತಾರೆ. ಜೋಯಿ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋಕೆ ಅವರ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಅಷ್ಟರಲ್ಲಿ ಆ ರೌಡಿಗಳ ಗುಂಪಿನಲ್ಲಿ ವೆಸ್ಟರ್ನ್ ಕ್ಯಾಪ್ ಟೋಪಿ ಹಾಕಿಕೊಂಡಿದ್ದ ಒಬ್ಬನು ಜೋಯಿ ಕಾರಿನಲ್ಲಿದ್ದ ಆ ಗಾಯಾಳು ಮನುಷ್ಯನನ್ನು ನೋಡ್ತಾನೆ. ಅವನು ಯೋಚನೆ ಮಾಡದೆ ತಕ್ಷಣ ತನ್ನ ಹತ್ತಿರವಿದ್ದ ಚಾಕುವಿನಿಂದ ಆ ಮನುಷ್ಯನಿಗೆ ಮನಸೋ ಇಚ್ಛೆ ಚುಚ್ಚಿ ಪ್ರಾಣ ತೆಗಿತಾನೆ. ಈ ದೃಶ್ಯ ಜೋಯಿಗೆ ತುಂಬಾನೇ ಕರುಣಾಜನಕವಾಗಿ ಮತ್ತು ಭಯಾನಕವಾಗಿ ಕಾಣಿಸುತ್ತೆ. ಈಗ ಅವರೆಲ್ಲ ಸೇರಿ ಜೋಯಿ ಕಡೆಗೆ ಬರ್ತಾ ಇರಬೇಕಾದ್ರೆ ಜೋಯಿ ತಕ್ಷಣ ಒಬ್ಬನನ್ನ ಜೋರಾಗಿ ದೂಡಿ ಅಲ್ಲಿಂದ ಪ್ರಾಣ ಉಳಿಸಿಕೊಳ್ಳಲು ಓಡೋಕೆ ಶುರು ಮಾಡ್ತಾಳೆ. ಆದ್ರೆ ಆ ಗ್ಯಾಂಗ್ನಲ್ಲಿದ್ದ ಟ್ರೇ ಅನ್ನೋನು ತನ್ನ ಗನ್ನಿಂದ ಅವಳ ಕಾಲಿಗೆ ಶೂಟ್ ಮಾಡ್ತಾನೆ. ಇದರಿಂದ ಜೋಯಿ ಕೆಳಗೆ ಬಿದ್ದು ಬಿಡ್ತಾಳೆ. ಇಲ್ಲಿಂದ ಸೀನ್ ಶಿಫ್ಟ್ ಆಗುತ್ತೆ. ಆ ಕ್ರೂರಿಗಳು ಜೋಯಿನ ತಮ್ಮ ಮನೆಗೆ ಕರ್ಕೊಂಡು ಬಂದು ತುಂಬಾನೇ ಟಾರ್ಚರ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಮೊದಲಿಗೆ ಅವರು ಜೋಯಿ ಕೈಕಾಲುಗಳನ್ನು ಮುಳ್ಳು ತಂತಿಯಿಂದ ಬೆಡ್ಗೆ ಕಟ್ಟಿ ಹಾಕ್ತಾರೆ. ಜೋಯಿ ಮೈಯೆಲ್ಲ ರಕ್ತಸಿಕ್ತವಾಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಆದ್ರೆ ಆ ಪಾಪಿಗಳ ಕ್ರೂರತ್ವ ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ. ಅವರಲ್ಲಿ ಆ ಟೋಪಿ ಹಾಕಿಕೊಂಡಿದ್ದವನಿಗೆ ಯಾರು ಕಾರಿನಲ್ಲಿದ್ದವನನ್ನು ಕೊಂದಿದ್ದನೋ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಗಿಲ್ಟ್ ಕಾಡ್ತಾ ಇರುತ್ತೆ. ಯಾಕಂದ್ರೆ ಮುಂದೆ ಏನಾದ್ರೂ ಪ್ರಾಬ್ಲಮ್ ಆಗಬಹುದು ಅನ್ನೋ ಭಯ ಅವನಿಗೆ ಇರುತ್ತೆ. ಆದರೆ ಟ್ರೇ ಮಾತ್ರ ಜೋಯಿ ಬಾಯಿಗೆ ಗನ್ನಿಟ್ಟು ಅವಳ ಜೊತೆ ತಪ್ಪು ಸಂಬಂಧ ಬೆಳೆಸೋಕೆ ನೋಡ್ತಾನೆ. ನಿಜ ಹೇಳಬೇಕಂದ್ರೆ ಇವರೆಲ್ಲ ಒಬ್ಬರಾದ ಮೇಲೆ ಒಬ್ಬರು ಈ ರೀತಿ ಮಾಡ್ತಾ ಇದ್ದದ್ದು ತಾವು ಎಷ್ಟು ನಿರ್ದಯಿಗಳು ಅಂತ ತೋರಿಸಿಕೊಳ್ಳೋದಕ್ಕೆ. ಅದೇ ಸಮಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕದ್ದು ಮುಚ್ಚಿ ತನ್ನನ್ನೇ ನೋಡ್ತಾ ಇರೋದನ್ನ ಜೋಯಿ ಗಮನಿಸ್ತಾಳೆ. ಅಷ್ಟೇ ಅಲ್ಲದೆ ಟ್ರೇಯಲ್ಲಿರೋ ತುಂಬಾ ಜನರ ತಲೆಬುರುಡೆಗಳನ್ನು ಸ್ಕಲ್ಸ್ ಜೋಯಿಗೆ ತೋರಿಸ್ತಾ, ಇವರಲ್ಲಿ ಹೆಚ್ಚಿನವರನ್ನು ನನ್ನ ಮುತ್ತಜ್ಜನೆ ಕೊಂದಿದ್ದು, ನಾನು ಕೂಡ ಅವರ ಹಾದಿಯಲ್ಲೇ ನಡೀತಾ ಇದ್ದೀನಿ ಅಂತ ಹೇಳ್ತಾನೆ. ಟ್ರೇ ಇದೆಲ್ಲವನ್ನು ಜೋಯಿನ ಹೆದರಿಸೋಕೆ ಮತ್ತು ಅವಳ ಮನಸ್ಸನ್ನ ಧ್ವಂಸ ಮಾಡೋಕೆ ಹೇಳ್ತಾ ಇರ್ತಾನೆ. ಆಮೇಲೆ ಅವನು ಅಲ್ಲಿದ್ದ ಒಂದು ವಿಶೇಷ ತಲೆಬುರುಡೆಯನ್ನು ತೋರಿಸಿ, ಇದು ಅಪಾಚೆ ಚೀಫ್ ಮಂಗಸ್ ಕಲೋರಡ್ಸ್ದು ಅಂತ ಹೇಳ್ತಾನೆ. ಆ ಕಾಲದಲ್ಲಿ ಅವನು ಟ್ರೇ ಮುತ್ತಜ್ಜನನ್ನು ತನ್ನ ಜಾಲದಲ್ಲಿ ಸಿಲುಕಿಸೋಕೆ ಟ್ರೈ ಮಾಡಿದ್ದನಂತೆ. ಆದ್ರೆ ಟ್ರೇ ಮುತ್ತಜ್ಜ ಅವನನ್ನ ತುಂಬಾ ದಾರುಣವಾಗಿ ಕೊಂದು ತಾವು ಎಷ್ಟು ಶಕ್ತಿವಂತರು ಅಂತ ತೋರಿಸಿಕೊಳ್ಳೋಕೆ ಆ ತಲೆಬುರುಡೆಯನ್ನು ಜೋಪಾನವಾಗಿ ಇಟ್ಟಿದ್ದರಂತೆ. ಅದಕ್ಕಾಗಿಯೇ ಇವತ್ತು ಟ್ರೇ ಕೂಡ ತನ್ನ ಮುತ್ತಜ್ಜನ ತರನೇ ಕ್ರೂರವಾಗಿ ನಡೆದುಕೊಂಡು ಜೋಯಿನ ಹಿಡಿದು ಇಟ್ಟುಕೊಂಡಿದ್ದ. ಅವಳನ್ನು ಹೀಗೆ ಕಟ್ಟಿ ಹಾಕಿ ದಿನ ಟಾರ್ಚರ್ ಕೊಟ್ಟು ಮಜಾ ಮಾಡಬೇಕು ಅನ್ನೋದು ಅವನ ಪ್ಲಾನ್ ಆಗಿತ್ತು. ಇತ್ತ ಡ್ಯಾನ್ ಇನ್ನು ಕೂಡ ತನ್ನ ಭಾವಿ ಹೆಂಡತಿ ಜೋಯಿಗಾಗಿ ಕಾಯ್ತಾ ಇರ್ತಾನೆ. ಆದ್ರೆ ಜೋಯಿ ಬರೋದೇ ಇಲ್ಲ. ಆಗ ಅವಳು ಕಳುಹಿಸಿದ ಫೋಟೋಗಳಲ್ಲಿ ಒಂದು ಫೋಟೋ ಅವನ ಕಣ್ಣಿಗೆ ಬೀಳುತ್ತೆ. ಅದರಲ್ಲಿ ರಸ್ತೆ ಪಕ್ಕದ ಒಂದು ಬೋಲ್ಡ್ ಸೈನ್ ಕಾಣಿಸುತ್ತೆ. ಅದನ್ನ ನೋಡಿ ಡ್ಯಾನ್ಗೆ ಜೋಯಿ ಯಾವ ರೂಟ್ನಲ್ಲಿ ಹೋಗಿದ್ದಾಳೆ ಅನ್ನೋದು ಅಂದಾಜಾಗುತ್ತೆ. ಅದಕ್ಕೆ ಅವನು ತಕ್ಷಣ ನ್ಯೂ ಮೆಕ್ಸಿಕೋದ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬರ್ ಹುಡುಕುತ್ತಾನೆ.
ಇತ್ತ ಆ ರೌಡಿಗಳೆಲ್ಲ ರಾತ್ರಿ ಟೈಮ್ ಪಾಸ್ ಮಾಡ್ತಾ ಸ್ಪೀಡ್ ಕಾರ್ಡ್ಸ್ ಆಡ್ತಾ ಇರ್ತಾರೆ. ಆದ್ರೆ ಆ ಟೋಪಿ ಹಾಕಿಕೊಂಡಿದ್ದವನು ಮಾತ್ರ ತುಂಬಾನೇ ಕೋಪದಲ್ಲಿದ್ದದ್ದು ಕಾಣಿಸುತ್ತೆ. ಅವನ ಪ್ರಕಾರ ಆ ಹುಡುಗಿ ಜೋಯಿ ಏನಾದ್ರೂ ಇದೇ ಪರಿಸ್ಥಿತಿಯಲ್ಲಿ ಇಲ್ಲೇ ಇದ್ರೆ ತಾವೆಲ್ಲ ಸಿಕ್ಕಿ ಬೀಳ್ತೀವಿ ಅಂತ. ಆದ್ರೆ ಟ್ರೇಗೆ ಇದ್ದ ಕ್ರೂರ ಬುದ್ಧಿ ಇನ್ನೂ ಹೋಗಿರುವುದಿಲ್ಲ. ಅವನು, ಇಲ್ಲ, ಅವಳು ನನಗೆ ತುಂಬಾ ಕೆಲಸಕ್ಕೆ ಬರ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಟೋಪಿ ಹಾಕಿದವನು, ಮೀಡಿಯಾದಲ್ಲಿ ಈ ಸುದ್ದಿ ರಾಕೆಟ್ ತರ ಹರಡುತ್ತೆ, ಹಂಗೇನಾದ್ರೂ ಆದ್ರೆ ನಮ್ಮ ಕಥೆ ಮುಗೀತು ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವರೆಲ್ಲರ ಮನಸ್ಸಿನಲ್ಲಿ ಸ್ವಲ್ಪ ಭಯ ಶುರುವಾಗುತ್ತೆ. ಅದಕ್ಕಾಗಿಯೇ ಟ್ರೇ ಒಂದು ಡೀಲ್ ಮಾಡ್ತಾನೆ. ನಾವು ಇಸ್ಪೀಟ್ ಆಡೋಣ, ಒಂದು ವೇಳೆ ನಾನು ಗೆದ್ದರೆ ಅವಳನ್ನು ನಾನೇ ಇಟ್ಕೊಳ್ತೀನಿ, ಅಂದ್ರೆ ಅವಳನ್ನು ಕಾಡಿ ಪೀಡಿಸಿ ಮಿಸ್ಯೂಸ್ ಮಾಡ್ಕೊಳ್ತೀನಿ, ಒಂದು ವೇಳೆ ನೀನು ಗೆದ್ದರೆ ಅವಳನ್ನು ಕೊಂದು ಎಲ್ಲಾದ್ರೂ ಎಸೆದು ಬಿಡು ಅಂತ ಹೇಳ್ತಾನೆ. ಅಂದರೆ ಜೋಯಿ ಪರಿಸ್ಥಿತಿ, ಅವಳು ಯಾವ ಕಡೆ ಹೋದ್ರೂ ಬದುಕೋಕೆ ಸಾಧ್ಯನೇ ಇರಲಿಲ್ಲ. ಕೊನೆಗೆ ಮೂವರು ಸೇರಿ ಗೇಮ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾನೇ ಹೊತ್ತಿನ ನಂತರ ಆಟದಲ್ಲಿ ಟ್ರೇ ಸೋತು ಹೋಗ್ತಾನೆ. ಇತ್ತ ಜೋಯಿ ಇನ್ನೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಬೆಡ್ ಮೇಲೆ ಬಿದ್ದಿರ್ತಾಳೆ. ಆದ್ರೆ ತಕ್ಷಣ ಅವಳಿಗೆ ಎಚ್ಚರ ಆಗುತ್ತೆ. ಅವಳು ತಡ ಮಾಡದೆ ಮುಳ್ಳು ತಂತಿಗಳಿಂದ ತನ್ನ ಕೈಗಳನ್ನು ಬಿಡಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ. ಆ ತಂತಿಗಳು ಚುಚ್ಚಿ ಅವಳ ಕೈಗಳೆಲ್ಲ ತುಂಬಾ ದಾರುಣವಾಗಿ ಗಾಯಗೊಂಡು ರಕ್ತ ಬರ್ತಾ ಇರುತ್ತೆ. ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಓಡುವಷ್ಟರಲ್ಲೇ ಆ ಟೋಪಿ ಹಾಕಿದ ಕ್ರೂರಿ ನೋಡಿಬಿಡ್ತಾನೆ ಮತ್ತು ಅವಳ ಬೆನ್ನಟ್ಟಿಕೊಂಡು ಬರ್ತಾನೆ. ಜೋಯಿ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋಕೆ ಓಡ್ತಾಳೆ. ಆದ್ರೆ ಅವಳು ಆಗಲೇ ತುಂಬಾನೇ ವೀಕ್ ಆಗಿರ್ತಾಳೆ ಮತ್ತು ಗಾಯಗೊಂಡಿರ್ತಾಳೆ. ಆ ಮನುಷ್ಯ ತಕ್ಷಣ ಅವಳನ್ನು ಹಿಡಿದು ಚಾಕುವಿನಿಂದ ಅವಳ ಹೊಟ್ಟೆಗೆ ಮನಸೊಯ್ಚೆ ಚುಚ್ಚಿಬಿಡ್ತಾನೆ. ಇದರಿಂದಾಗಿ ಪಾಪ ಆ ಜೋಯಿ ಅಲ್ಲೇ ತನ್ನ ಪ್ರಾಣ ಬಿಡ್ತಾಳೆ. ಇತ್ತ ಡ್ಯಾನ್ ನ್ಯೂ ಮೆಕ್ಸಿಕೋಗೆ ಬಂದು ಒಂದು ಹೋಟೆಲ್ನಲ್ಲಿ ತಂಗಿರ್ತಾನೆ. ಯಾಕಂದ್ರೆ ಮರುದಿನ ಬೆಳಗ್ಗೆನೆ ಇಲ್ಲಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಗರ್ಲ್ಫ್ರೆಂಡ್ ನಾಪತ್ತೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡಬೇಕಾಗಿರುತ್ತೆ. ಮರುದಿನ ಬೆಳಗ್ಗೆ ಒಬ್ಬ ವ್ಯಕ್ತಿ ತನ್ನ ಸಾಕು ನಾಯಿಯ ಜೊತೆ ಗುಡ್ಡಗಾಡು ಪ್ರದೇಶದಲ್ಲಿ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಮಣ್ಣಿನಲ್ಲಿ ಹೂತಿಟ್ಟಿದ್ದ ಒಂದು ಮನುಷ್ಯನ ಕೈ ಕಾಣಿಸುತ್ತೆ. ನಿಜ ಏನೆಂದರೆ ಆ ರೌಡಿಗಳೆಲ್ಲ ಜೋಯಿನ ಕೊಲೆ ಮಾಡಿ ಇಲ್ಲಿ ಮಣ್ಣು ಮಾಡಿರ್ತಾರೆ. ಆ ವ್ಯಕ್ತಿ ಮೊದಲು ಜೋಯಿನ ಮಣ್ಣಿನಿಂದ ಹೊರಗೆ ತೆಗೆದು ಅವಳಿಗೆ ನೀರು ಕುಡಿಸೋಕೆ ನೋಡ್ತಾನೆ. ಆದ್ರೆ ಅವಳು ನೀರು ಕುಡಿಯಲ್ಲ, ಯಾಕಂದ್ರೆ ಅವಳು ಆಗಲೇ ಸತ್ತು ಹೋಗಿರ್ತಾಳೆ. ಅದಕ್ಕೆ ಅವನು ಅವಳ ಹೆಣವನ್ನು ತನ್ನ ಮನೆಗೆ ತಗೊಂಡು ಹೋಗ್ತಾನೆ. ರಾತ್ರಿ ಹೊತ್ತು ಕೆಲವು ಜಡಿಬೂಟಿಗಳ ಮೂಲಿಕೆಗಳ ಪೇಸ್ಟ್ ಮಾಡಿ ಅವಳ ಗಾಯಗಳ ಮೇಲೆ ಹಚ್ಚಿ ತುಂಬಾ ವಿಚಿತ್ರವಾಗಿ ಮಂತ್ರಗಳನ್ನು ಹೇಳ್ತಾ ಮಾಟ ಮಂತ್ರ ಜಾಡು ಫೂಕ್ ಮಾಡೋಕೆ ಶುರು ಮಾಡ್ತಾನೆ. ಅಸಲಿಗೆ ಆ ವ್ಯಕ್ತಿ ಒಬ್ಬ ದೊಡ್ಡ ತಾಂತ್ರಿಕನಾಗಿರುತ್ತೆ. ಅವನು ಮಂತ್ರ ಜಪಿಸುತ್ತಿದ್ದ ಹಾಗೆ ಜೋಯಿಗೆ ಏನಾಗಿತ್ತು ಅನ್ನೋದೆಲ್ಲ ಆ ತಾಂತ್ರಿಕನಿಗೆ ಗೊತ್ತಾಗಿ ಬಿಡುತ್ತೆ. ಅದೇ ಸಮಯದಲ್ಲಿ ಜೋಯಿ ಹಠಾತ್ತಾಗಿ ಉಸಿರಾಡೋಕೆ ಶುರು ಮಾಡ್ತಾಳೆ ಮತ್ತು ಅವಳ ಇಡೀ ಬಾಡಿ ಗಾಳಿಯಲ್ಲಿ ತೇಲೋಕೆ ಶುರು ಮಾಡುತ್ತೆ. ಅವಳ ಕಣ್ಣುಗಳು ಕಂಪ್ಲೀಟ್ ಆಗಿ ಕಪ್ಪಾಗಿ ಬಿಡುತ್ತವೆ. ಜೋಯಿ ಒಳಗಿದ್ದ ಆ ದೆವ್ವದ ಆತ್ಮ ತಾಂತ್ರಿಕನನ್ನು ಕೊಲ್ಲೋಕೆ ಹೋಗುತ್ತೆ. ಆದ್ರೆ ಅಷ್ಟರಲ್ಲೇ ಅವನು ಅವಳನ್ನು ಕೆಳಗೆ ಬೀಳಿಸ್ತಾನೆ. ಮಧ್ಯರಾತ್ರಿ ಆಗ್ತಾ ಇದ್ದ ಹಾಗೆ ಜೋಯಿ ಬಾಡಿಗೆ ಜೀವ ಬಂದು ಎದ್ದು ನಿಲ್ಲುತ್ತೆ ಮತ್ತು ತಕ್ಷಣ ರಸ್ತೆಗೆ ಬರುತ್ತೆ. ಈ ಬಾರಿ ಜೋಯಿ ಬಾಡಿ ತುಂಬಾ ವಿಚಿತ್ರವಾಗಿ ನಡೀತಾ ಇರುತ್ತೆ. ಅಷ್ಟರಲ್ಲೇ ಅವಳಿಗೆ ರಸ್ತೆ ಪಕ್ಕದಲ್ಲಿ ಒಂದು ಫೋನ್ ಬೂತ್ ಕಾಣಿಸುತ್ತೆ. ಅವಳು ಅಲ್ಲಿಂದ ಡ್ಯಾನ್ಗೆ ಕಾಲ್ ಮಾಡ್ತಾಳೆ. ಫೋನ್ ರಿಸೀವ್ ಮಾಡ್ತಾ ಇದ್ದ ಹಾಗೆ ಡ್ಯಾನ್ ಅಳೋಕೆ ಶುರು ಮಾಡ್ತಾನೆ. ನೀನು ಎಲ್ಲಿದ್ದೀಯಾ? ನಿನ್ನನ್ನು ಹುಡುಕಿಕೊಂಡು ನಾನು ನ್ಯೂ ಮೆಕ್ಸಿಕೋಗೆ ಬಂದಿದ್ದೀನಿ. ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ನಿನ್ನ ಹತ್ತಿರ ಬರ್ತೀನಿ ಅಂತ ಹೇಳ್ತಾನೆ. ಅವನು ಅಷ್ಟನ್ನು ಹೇಳುವಷ್ಟರಲ್ಲಿ ಜೋಯಿ ಹತ್ತಿರ ಒಂದು ಪೊಲೀಸ್ ಜೀಪ್ ಬಂದು ನಿಲ್ಲುತ್ತೆ. ಜೋಯಿ ಆ ಪೊಲೀಸನ ಹತ್ತಿರ ಮಾತನಾಡೋಕೆ ಅಂತ ಮುಂದೆ ಹೋದಾಗ ಅವಳಿಗೆ ಗೊತ್ತಾಗುತ್ತೆ ಇವನು ಕೂಡ ತನ್ನ ಮೇಲೆ ಟಾರ್ಚರ್ ಮಾಡಿದವರಲ್ಲಿ ಒಬ್ಬ ಅಂತ. ಅವನನ್ನು ನೋಡಿದ ತಕ್ಷಣ ಜೋಯಿ ಮುಖದ ಹಾವಭಾವವೇ ಬದಲಾಗಿ ಬಿಡುತ್ತೆ. ಆ ಪೊಲೀಸ್ ಪೇದೆ ಪಕ್ಕದಲ್ಲೇ ಇದ್ದ ಒಂದು ಬಾರ್ ಒಳಗೆ ಹೋಗ್ತಾನೆ. ಜೋಯಿ ಕೂಡ ಅವನ ಹಿಂದೆಯೇ ಹೋಗ್ತಾಳೆ. ಜೋಯಿಗೆ ಅನ್ಯಾಯ ಮಾಡಿದ್ದ ಆ ಮನುಷ್ಯ ಹಿಂದೆ ತಿರುಗಿ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಜೋಯಿ ಮುಖ ನೋಡೋಕೆ ತುಂಬಾನೇ ಭಯಾನಕವಾಗಿರುತ್ತೆ. ಜೋಯಿ ತಕ್ಷಣ ಅಲ್ಲೇ ಇದ್ದ ಒಂದು ಬಾಟಲಿಯನ್ನು ತಗೊಂಡು ನೇರವಾಗಿ ಅವನ ಹೊಟ್ಟೆಗೆ ಚುಚ್ಚಿ ಹೊಟ್ಟೆಯನ್ನೇ ಸೀಳಿಬಿಡ್ತಾಳೆ. ಅಷ್ಟಕ್ಕೆ ನಿಲ್ಲಿಸದೆ ಅವನ ಹೊಟ್ಟೆಯೊಳಗಿದ್ದ ಕರಳುಗಳನ್ನು ಕೈಯಿಂದ ಹಿಡಿದು ಜೋರಾಗಿ ಹೊರಗೆ ಎಳೆದು ಹಾಕ್ತಾಳೆ. ಅದನ್ನು ಇನ್ನು ದೂರದವರೆಗೆ ಎಳೆದುಕೊಂಡು ಹೋಗ್ತಾಳೆ. ಇದನ್ನು ನೋಡಿ ಆ ಬಾರ್ ಮಾಲೀಕ ತನ್ನ ಶರ್ಟ್ ಗನ್ನಲ್ಲಿ ಬುಲೆಟ್ ಲೋಡ್ ಮಾಡಿ ಅವಳನ್ನು ಶೂಟ್ ಮಾಡೋಕೆ ಬರ್ತಾನೆ. ಆದ್ರೆ ಜೋಯಿ ತಕ್ಷಣ ಅಲ್ಲಿದ್ದ ಚೇರ್ ತಗೊಂಡು ಅವನಿಗೆ ಜೋರಾಗಿ ಹೊಡಿತಾಳೆ ಮತ್ತು ಅಲ್ಲಿ ಇದ್ದ ಇನ್ನೊಬ್ಬನ ಕಣ್ಣನ್ನೇ ಕಿತ್ತು ಹಾಕ್ತಾಳೆ. ಟ್ರೇ ಜೊತೆ ಸೇರಿಕೊಂಡಿದ್ದ ಆ ಮನುಷ್ಯ ಜೋಯಿ ಹತ್ತಿರ ಕೈ ಮುಗಿದು ಕ್ಷಮೆ ಕೇಳ್ತಾನೆ. ಆದ್ರೆ ಜೋಯಿಗೆ ಸ್ವಲ್ಪನೂ ಕರುಣೆ ಬರಲ್ಲ. ಅವನನ್ನು ಕೂಡ ಅಲ್ಲೇ ಕೊಂದು ಮುಗಿಸ್ತಾಳೆ. ಇತ್ತ ಡ್ಯಾನ್ಗೆ ತಡೆಯೋಕೆ ಆಗದೆ ಜೋಯಿ ಕಾಲ್ ಮಾಡಿದ್ದ ಜಾಗದ ಲೊಕೇಶನ್ ಪತ್ತೆ ಹಚ್ಚಿ ಆ ಜಾಗಕ್ಕೆ ಹೊರಡ್ತಾನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಆಗಲೇ ಪೊಲೀಸರೆಲ್ಲ ಬಂದಿರ್ತಾರೆ. ಆದ್ರೆ ಪೊಲೀಸರು ಅವನನ್ನು ಒಳಗೆ ಹೋಗೋಕೆ ಬಿಡಲ್ಲ. ಆಗ ಡ್ಯಾನ್ ಪೊಲೀಸರ ಹತ್ತಿರ
1 ಗಂಟೆ ಮುಂಚೆ ಅಷ್ಟೇ ನನ್ನ ಗರ್ಲ್ಫ್ರೆಂಡ್ ಇಲ್ಲಿಂದ ನನಗೆ ಕಾಲ್ ಮಾಡಿದ್ದಳು. ಅವಳು 3 ದಿನದಿಂದ ಕಾಣೆಯಾಗಿದ್ದಾಳೆ. ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಪೊಲೀಸರು ನಿನ್ನ ಕೇಸ್ ಏನಿದ್ರು ನಾಳೆ ನೋಡೋಣ, ಇವಾಗ ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ. ಅಷ್ಟರಲ್ಲೇ ಡ್ಯಾನ್ಗೆ ಟ್ರೇ ಕಾಣಿಸ್ತಾನೆ. ಡ್ಯಾನ್ ಅವನ ಹತ್ತಿರ ಹೋಗಿ, ನನ್ನ ಗರ್ಲ್ಫ್ರೆಂಡ್ ಜೋಯಿ 3 ದಿನದಿಂದ ಮಿಸ್ ಆಗಿದ್ದಾಳೆ, ಅವಳನ್ನು ಎಲ್ಲಾದ್ರೂ ನೋಡಿದ್ದೀರಾ ಅಂತ ಕೇಳ್ತಾನೆ. ಅಸಲಿಗೆ ಟ್ರೇ ಮತ್ತು ಅವನ ಗ್ಯಾಂಗ್ನವರು ತಮ್ಮ ಜೊತೆಗಾರನ ಹೆಣವನ್ನು ನೋಡೋಕೆ ಅಲ್ಲಿಗೆ ಬಂದಿರ್ತಾರೆ. ಯಾರನ್ನು ಜೋಯಿ ಸ್ವಲ್ಪ ಮುಂಚೆ ಕೊಂದಿದ್ದಳೋ ಅವನನ್ನು. ಡ್ಯಾನ್ ಹೇಳಿದ ಮಾತನ್ನು ಕೇಳಿ ಅವರೆಲ್ಲರಿಗೂ ಶಾಕ್ ಆಗುತ್ತೆ. ಯಾಕಂದ್ರೆ ಅವಳೇ 1 ಗಂಟೆ ಮುಂಚೆ ಕಾಲ್ ಮಾಡಿದ್ದಳು ಅಂತ ಡ್ಯಾನ್ ಹೇಳ್ತಾ ಇದ್ದ. ತಾವು ಕೈಯಾರೆ ಕೊಂದಿದ್ದ ಹುಡುಗಿ ಹೇಗೆ ಕಾಲ್ ಮಾಡೋಕೆ ಸಾಧ್ಯ ಅಂತ ಅವರಿಗೆ ಅರ್ಥ ಆಗಲ್ಲ. ಡ್ಯಾನ್ಗಂತೂ ಗೊತ್ತಿರಲ್ಲ ಜೋಯಿನ ಕೊಂದ ಪಾಪಿಗಳು ಇವರೇ ಅಂತ. ಅವನಿಗೆ ಜೋಯಿ ಇನ್ನೂ ಬದುಕಿದ್ದಾಳೆ ಅನ್ನೋ ನಂಬಿಕೆ ಇರುತ್ತೆ, ಆದ್ರೆ ಇವರಿಗೆ ತಾವು ಹುಡುಗಿನ ಕೊಂದು ಮಣ್ಣು ಮಾಡಿದ್ದು ನೆನಪಿರುತ್ತೆ. ಮರುದಿನ ಆ ಕ್ರೂರಿಗಳೆಲ್ಲ ಸೇರಿ ಜೋಯಿನ ಮಣ್ಣು ಮಾಡಿದ್ದ ಜಾಗಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಅವಳ ಹೆಣ ಇರೋದೇ ಇಲ್ಲ. ಟ್ರೇಯಿಗೆ ಅನ್ಸುತ್ತೆ ಜೋಯಿ ಬಾಡಿನ ಯಾರೋ ನರಭಕ್ಷಕರು ತಿಂದಿರಬೇಕು ಅಥವಾ ಕಾಡು ನಾಯಿಗಳು ಮಣ್ಣು ತೋಡಿ ತಗೊಂಡು ಹೋಗಿರಬೇಕು ಅಂತ. ಆದ್ರೆ ಅವರಿಗೆ ಇನ್ನೊಂದು ವಿಷಯ ತುಂಬಾನೇ ಟೆನ್ಷನ್ ಕೊಡ್ತಾ ಇರುತ್ತೆ. ಜೋಯಿ ಬಾಯ್ ಫ್ರೆಂಡ್ ಅವಳು ಕಾಲ್ ಮಾಡಿದ್ದಳು ಅಂತ ಹೇಳ್ತಾ ಇದ್ದ. ಹಾಗಾದ್ರೆ ತಮ್ಮ ದೋಸ್ತನನ್ನು ಕೊಂದಿದ್ದು ಯಾರು? ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಯಾಕಂದ್ರೆ ಇಷ್ಟು ವರ್ಷಗಳಿಂದ ಇವರೇ ಬೇರೆಯವರನ್ನು ಕೊಲ್ಲುತ್ತಾ ಬಂದಿದ್ದರು. ಇವಾಗ ಇವರ ಆಳನ್ನೇ ಯಾರೋ ಕೊಂದಿದ್ದಾರೆ ಅಂದ್ರೆ ಇವರಿಗೆ ಭಯ ಶುರುವಾಗುತ್ತೆ. ಅವರ ಫ್ಯೂಸ್ ಇಲ್ಲೇ ಉದೋಗುತ್ತೆ, ಮುಖದಲ್ಲಿ ಭಯ ಎದ್ದು ಕಾಣಿಸುತ್ತೆ. ಅವರೆಲ್ಲ ಪ್ಲಾನ್ ಮಾಡಿ ತಕ್ಷಣ ಆ ಜಾಗವನ್ನು ಖಾಲಿ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಇತ್ತ ಜೋಯಿ ಬಾಡಿ ಯಾವುದೋ ಒಂದು ಗ್ಯಾರೇಜ್ನಲ್ಲಿ ಕಣ್ಣು ಬಿಡುತ್ತೆ. ಅವಳು ಎದ್ದು ಅಲ್ಲಿರೋ ಕನ್ನಡಿ ಮುಂದೆ ಹೋಗಿ ತನ್ನ ಮುಖ ನೋಡಿ ಅಳೋಕೆ ಶುರು ಮಾಡ್ತಾಳೆ. ಅಷ್ಟರಲ್ಲೇ ಅವಳ ಹಿಂದಿದ್ದ ಬಿಳಿ ಬಟ್ಟೆ ಸರಿಯುತ್ತೆ. ಅಲ್ಲಿ ಅವಳಿಗೆ ತುಂಬಾ ತರಹದ ಆಯುಧಗಳು ಕಾಣಿಸುತ್ತವೆ. ಆ ಆಯುಧಗಳ ಮಧ್ಯೆ ಅವಳಿಗೆ ಒಂದು ಬಿಲ್ಲು ಬಾಣ ಕಾಣಿಸುತ್ತೆ. ಅದನ್ನ ಕೈಗೆತ್ತಿಕೊಂಡು ಅವಳು ಸೇಡು ತೀರಿಸಿಕೊಳ್ಳೋಕೆ ಮುಂದೆ ಹೊರಟಾಳೆ. ಅಸಲಿಗೆ ಇನ್ಮುಂದೆ ಜೋಯಿ ತನಗೆ ಅನ್ಯಾಯ ಮಾಡಿದವರ ರಕ್ತದ ಓಕುಳಿಯಾಡ್ತಾಳೆ. ಅವಳ ಮುಂದೆ ಬರೋರೆಲ್ಲ ನಡುಗೋಗ್ತಾರೆ. ಇತ್ತ ಆ ರೌಡಿಗಳೆಲ್ಲ ತಮ್ಮ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಡೋಕೆ ರೆಡಿಯಾಗ್ತಿರ್ತಾರೆ. ಅವರಲ್ಲೊಬ್ಬ ಮನುಷ್ಯ ಆ ಜಾಗ ಖಾಲಿ ಮಾಡಿ ಹೋಗೋಣ ಅಂತ ತನ್ನ ಕಾರ್ ಹತ್ತಿರ ಬರ್ತಾನೆ. ಆದ್ರೆ ಬಂದು ನೋಡಿದ್ರೆ ಅವನ ಕಾರಿನ ಎಲ್ಲಾ ಟೈರ್ಗಳಿಗೂ ಬಾಣದಿಂದ ಚುಚ್ಚಿ ಪಂಪ್ ಕ್ರ್ಯಾಪಿಚರ್ ಮಾಡಿರ್ತಾರೆ. ಅವನು ತಕ್ಷಣ ಹೆದರಿ ಹೋಗಿ ಟ್ರೇಯಿಗೆ ಕಾಲ್ ಮಾಡಿ ಅವಳು ಬಂದಿದ್ದಾಳೆ ಅಂತ ಹೇಳೋಕೆ ಹೋಗ್ತಾನೆ. ಅಷ್ಟರಲ್ಲೇ ಜೋಯಿ ಅವನ ಕಣ್ಣ ಮುಂದೆ ಬಂದು ನಿಲ್ತಾಳೆ. ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣದಿಂದ ಅವನ ಕಾಲಿಗೆ ಶೂಟ್ ಮಾಡಿ ಕೆಳಗೆ ಬೀಳಿಸ್ತಾಳೆ. ಅಷ್ಟಕ್ಕೆ ನಿಲ್ಲಿಸದೆ ಅವಳಲ್ಲಿದ್ದ ಕೋಪಕ್ಕೆ ಅವನಿಗೆ ಒಂದಾದ ಮೇಲೊಂದು ಬಾಣಗಳನ್ನು ಚುಚ್ಚಿ ಅಲ್ಲೇ ಅವನ ಪ್ರಾಣ ತೆಗಿತಾಳೆ. ಅವನನ್ನು ಕೊಂದ ಮೇಲೆ ಅವಳಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಆದ್ರೆ ಅವಳ ಸೇಡು ಇನ್ನೂ ಪೂರ್ತಿಯಾಗಿರಲ್ಲ. ನಾವು ಒಂದು ವಿಷಯ ಗಮನಿಸಬಹುದು. ಜೋಯಿ ಯಾವಾಗೆಲ್ಲ ಸೇಡು ತೀರಿಸಿಕೊಳ್ಳೋಕೆ ಹೋಗ್ತಾಳೋ ಆಗ ಅವಳ ಕಣ್ಣುಗಳು ಪೂರ್ತಿ ಕಪ್ಪಾಗಿ ಬಿಡ್ತಾವೆ. ಅವಳು ಒಬ್ಬ ಮಾಮೂಲಿ ಹುಡುಗಿಯಿಂದ ತುಂಬಾ ಶಕ್ತಿಶಾಲಿ ಮನುಷ್ಯನ ತರ ಬದಲಾಗ್ತಾಳೆ. ಇದಾದ ಮೇಲೆ ಜೋಯಿ ಅಳ್ತಾ ಅಳ್ತಾ ಕನ್ನಡಿಯಲ್ಲಿ ತನ್ನ ಮುಖ ನೋಡ್ತಿರಬೇಕಾದ್ರೆ ಅವಳಿಗೆ ಮೈಯೆಲ್ಲ ಸಿಕ್ಕಾಪಟ್ಟೆ ನೋವಾಗೋಕೆ ಶುರು ಆಗುತ್ತೆ. ಅವಳು ತನ್ನ ಕೈಗೆ ಸುತ್ತಿಕೊಂಡಿದ್ದ ಬ್ಯಾಂಡೇಜ್ ಬಿಚ್ಚಿ ನೋಡಿದ್ರೆ ಗಾಯದ ಒಳಗಡೆ ಹುಳುಗಳು ಹರಿದಾಡ್ತಾ ಇರುತ್ತವೆ. ಅಂದ್ರೆ ಅವಳ ಬಾಡಿ ಕಂಪ್ಲೀಟ್ ಆಗಿ ಕೊಳೆಯೋಕೆ ಶುರುವಾಗಿರುತ್ತದೆ. ಅದಕ್ಕೆ ಜೋಯಿ ತಕ್ಷಣ ತನಗೆ ಮರುಜೀವ ಕೊಟ್ಟ ಆ ತಾಂತ್ರಿಕನ ಹತ್ತಿರ ಓಡ್ತಾಳೆ. ಆ ತಾಂತ್ರಿಕ ತನ್ನ ವ್ಯಾನ್ನಿಂದ ಹೊರಗೆ ಬಂದು ನೋಡಿದ್ರೆ ಜೋಯಿಯಲ್ಲಿ ಕೂತಿರ್ತಾಳೆ. ಆಗ ತಾಂತ್ರಿಕ ಜೋಯಿಗೆ ಹೇಳ್ತಾನೆ, ನನ್ನ ಕೈಯಲ್ಲಾದಷ್ಟು ನಿನ್ನನ್ನು ನಾನು ಸರಿ ಮಾಡಿದೆ. ಆದ್ರೆ ನಿನ್ನ ಜೊತೆ ನಡೆದ ಅನ್ಯಾಯವನ್ನು ನೋಡಿದ ಮೇಲೆ ನಿನ್ನನ್ನು ನಿನ್ನ ಬಾಡಿಗೆ ವಾಪಸ್ ತರೋಕೆ ಟ್ರೈ ಮಾಡಿದೆ. ಆದ್ರೆ ನೀನು ವಾಪಸ್ ಬರುವಾಗ ಒಬ್ಬಳೇ ಬಂದಿಲ್ಲ. ಅಸಲಿಗೆ ಮಂಗಸ್ ಕಲೋರಾಡ್ಸ್ ಅನ್ನೋ ಮನುಷ್ಯನನ್ನು ಇವತ್ತಿಗೆ 100 ವರ್ಷಗಳ ಹಿಂದೆ ಒಬ್ಬ ಬಿಳಿಯ ವೈಟ್ ಮ್ಯಾನ್ ತುಂಬಾ ಕ್ರೂರವಾಗಿ ಕೊಂದಿದ್ದ ಅಂತ ಹೇಳ್ತಾನೆ. ತಾಂತ್ರಿಕ ಇಲ್ಲಿ ಹೇಳುತ್ತಿರುವುದು ಯಾರ ಬಗ್ಗೆ ಅಂದ್ರೆ ಟ್ರೇಯ ಮುತ್ತಜ್ಜ ಕೊಂದಿದ್ದನಲ್ಲ ಅಪಾಚೆ ಚೀಫ್ ಬಗ್ಗೆ. ತಾಂತ್ರಿಕ ಇನ್ನು ಮುಂದುವರಿಸಿ, ನಾನು ನಿನ್ನ ಆತ್ಮವನ್ನು ನಿನ್ನ ದೇಹಕ್ಕೆ ಜೋಡಿಸುವಾಗ ಅದೇ ಸಮಯದಲ್ಲಿ ಆ ಮಂಗಸ್ ಕಲೋರಾಡ್ಸ್ ಆತ್ಮ ಕೂಡ ನಿನ್ನ ಆತ್ಮದ ಜೊತೆ ಸೇರಿ ಹೋಯ್ತು. ನೀವಿಬ್ಬರು ಇವಾಗ ಒಂದಾಗಿದ್ದೀರಾ. ಅದಕ್ಕೆ ಜೋಯಿ ಬಾಡಿ ಯಾವಾಗೆಲ್ಲ ಟ್ರೇಯ ಆಳುಗಳನ್ನು ನೋಡುತ್ತೋ ಅವಳ ಒಳಗಿರೋ ಮಂಗಸ್ ಆತ್ಮ ಜಾಗೃತವಾಗಿ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತೆ ಅಂತ ಹೇಳ್ತಾನೆ. ಈ ಇಡೀ ಕಥೆಯಲ್ಲಿ ಇಬ್ಬರ ಸೇಡಿನ ಕಥೆ ನಡೀತಾ ಇರುತ್ತೆ. ಒಂದು ಜೋಯಿದು, ಇನ್ನೊಂದು ಮಂಗಸ್ ಕಲೋರಾಡ್ಸ್ದು. ಯಾಕಂದ್ರೆ ಮಂಗಸ್ ಆತ್ಮಕ್ಕೆ ಇನ್ನು ಶಾಂತಿ ಸಿಗದೆ ಅದೇ ಜಾಗದಲ್ಲಿ ಅಲೆಯುತ್ತಿರುತ್ತೆ. ಜೋಯಿ ಬಾಡಿ ಸಿಕ್ಕಿದ ತಕ್ಷಣ ಅದಕ್ಕೆ ಒಂದು ಚಾನ್ಸ್ ಸಿಕ್ಕಿ ಅವಳ ದೇಹದೊಳಗೆ ಸೇರಿಕೊಂಡಿರುತ್ತೆ. ತಾಂತ್ರಿಕ ಜೋಯಿಗೆ ವಾರ್ನಿಂಗ್ ಕೊಡ್ತಾನೆ, ನಿನ್ನ ಈ ದೇಹ ಇನ್ನೂ ತುಂಬಾ ಹೊತ್ತು ಸಾಥ್ ಕೊಡಲ್ಲ, ತಡ ಆಗೋ ಮುಂಚೆ ನಿನ್ನ ಸೇಡು ತೀರಿಸಿಕೋ ಅಂತ ಹೇಳ್ತಾನೆ. ಇತ್ತ ಡ್ಯಾನ್ ತನ್ನ ಕೈಯಲ್ಲಿದ್ದ ಜೋಯಿ ಕೊಟ್ಟ ಉಂಗುರವನ್ನು ನೋಡಿ ಅಳ್ತಾ ಇರ್ತಾನೆ.
ಕೋಪ ತಡೆಯೋಕೆ ಆಗದೆ ಗೋಡೆಗೆ ಕೈಯಿಂದ ಜೋರಾಗಿ ಗುದ್ದಿ ತನ್ನ ಬೇಸರ ಹೊರಹಾಕ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಇವಾಗ ಪೂರ್ತಿ ಕನ್ಫರ್ಮ್ ಆಗಿರುತ್ತೆ ತನ್ನ ಜೋಯಿ ಇನ್ಮುಂದೆ ಈ ಪ್ರಪಂಚದಲ್ಲಿ ಇಲ್ಲ ಅಂತ. ಆದ್ರೆ ಅದೇ ಸಮಯದಲ್ಲಿ ಜೋಯಿ ಹೊರಗಡೆ ನಿಂತು ಅವನ ಪರಿಸ್ಥಿತಿ ನೋಡಿ ಅವನಿಗಾಗಿ ಕಣ್ಣೀರು ಹಾಕ್ತಾ ಇರೋದನ್ನು ತೋರಿಸ್ತಾರೆ. ಡ್ಯಾನ್ ರೂಮ್ನಲ್ಲಿದ್ದ ಕನ್ನಡಿ ಮೇಲೆ ಪ್ಲೀಸ್ ಫರ್ಗೆಟ್ ಮೀ, ನನ್ನನ್ನು ಮರೆತು ಬಿಡು ಅಂತ ಬರೆದಿರೋದನ್ನು ನೋಡ್ತಾನೆ. ಅದನ್ನು ನೋಡಿ ಅವನಿಗೆ ಅನ್ಸುತ್ತೆ ಜೋಯಿ ತನ್ನ ಆಸುಪಾಸಿನಲ್ಲೇ ಎಲ್ಲೋ ಇದ್ದಾಳೆ ಅಂತ. ಆದ್ರೆ ಅಷ್ಟರಲ್ಲೇ ಟ್ರೇ ಅವನ ರೂಮ್ ಒಳಗೆ ನುಗ್ಗಿ ಡ್ಯಾನ್ಗೆ ಹೊಡೆದು ಬಡಿದು ತನ್ನ ಗಾಡಿಗೆ ಹಾಕಿಕೊಂಡು ಕರ್ಕೊಂಡು ಹೋಗ್ತಾನೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಟ್ರೇ ಜೊತೆಗಿದ್ದವನ ಕುತ್ತಿಗೆಗೆ ಒಂದು ಬಾಣ ಬಂದು ನಾಟುತ್ತೆ. ಆ ಬಾಣವನ್ನು ಬಿಟ್ಟಿದ್ದು ಬೇರೆ ಯಾರೂ ಅಲ್ಲ, ಜೋಯಿ. ಜೋಯಿನ ಕಣ್ಣಾರೆ ನೋಡಿದ ಆ ಮೂವರಿಗೂ ಪ್ಯಾಂಟ್ ಒದ್ದೆಯಾಗೋ ಅಷ್ಟು ಭಯ ಆಗುತ್ತೆ. ಅವರು ತಕ್ಷಣ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಾರೆ. ಆದ್ರೆ ಜೋಯಿ ಬೆನ್ನಟ್ಟಿ ಬಂದು ಅವರ ಕಾರಿನ ಮೇಲಕ್ಕೆ ಜಂಪ್ ಮಾಡ್ತಾಳೆ. ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದ ಟ್ರೇ ದೋಸ್ತನ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾಳೆ. ಜೋಯಿ ತನ್ನ ಕೈಯಲ್ಲಿದ್ದ ಬಾಣವನ್ನು ಅವನಿಗೆ ಚುಚ್ಚೋಕೆ ನೋಡ್ತಾಳೆ. ಆದ್ರೆ ಆ ರೌಡಿ ತುಂಬಾ ಸ್ಟ್ರಾಂಗ್ ಆಗಿದ್ದರಿಂದ ಅವಳಿಗೆ ಅದು ಸಾಧ್ಯವಾಗಲ್ಲ. ಅವನು ತಕ್ಷಣ ತನ್ನ ಚಾಕು ತೆಗೆದು ಹಳೆ ತರಾನೇ ಜೋಯಿ ಹೊಟ್ಟೆಗೆ ಮತ್ತೆ ಚುಚ್ಚಿಬಿಡ್ತಾನೆ. ಆದ್ರೆ ಈ ಬಾರಿ ಜೋಯಿಗೆ ಆ ನೋವಿನಿಂದ ಏನೂ ವ್ಯತ್ಯಾಸ ಆಗಲ್ಲ. ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವನ ತಲೆಯನ್ನು ತಗೊಂಡು ಕಾರಿನ ಮುಂಭಾಗದ ಗಾಜಿಗೆ ಜೋರಾಗಿ ಜಜ್ಜುತ್ತಾಳೆ. ಅವನದ್ದೇ ಚಾಕು ತಗೊಂಡು ಅವನನ್ನು ಮುಗಿಸೋಣ ಅಂತ ಎದ್ದಾಗ ಟ್ರೇ ಸಡನ್ ಆಗಿ ಗಾಡಿಗೆ ಬ್ರೇಕ್ ಹಾಕ್ತಾನೆ. ಇದರಿಂದ ಜೋಯಿ ಕಾರಿನಿಂದ ರಸ್ತೆಗೆ ಬಿದ್ದು ಬಿಡ್ತಾಳೆ. ಅಷ್ಟಕ್ಕೆ ನಿಲ್ಲಿಸದೆ ಟ್ರೇ ಕಾರನ್ನು ನೇರವಾಗಿ ಅವಳ ಮೈಮೇಲೆಯೇ ಹತ್ತಿಸಿ ಜಜ್ಜಿ ಬಿಡ್ತಾನೆ. ಆದ್ರೆ ಈ ಬಾರಿಯೂ ಅವಳಿಗೆ ಏನೂ ಆಗಲ್ಲ. ಜೋಯಿ ಆರಾಮಾಗಿ ಎದ್ದು ಕೂತ್ಕೊಳ್ತಾಳೆ. ಇದನ್ನು ನೋಡಿ ಟ್ರೇಯಿಗೆ ಮತಿಭ್ರಮಣೆ ಆದಂತಾಗುತ್ತೆ. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಕಾರು ತಗೊಂಡು ಓಡಿ ಹೋಗ್ತಾನೆ. ಮುಂದಿನ ಸೀನ್ನಲ್ಲಿ ತಾಂತ್ರಿಕ ತನ್ನ ವ್ಯಾನ್ ಒಳಗಡೆಯಿಂದ ನೋಡ್ತಿರ್ತಾನೆ. ಜೋಯಿ ತನ್ನ ಮುರಿದು ಹೋಗಿದ್ದ ಕೈಗಳನ್ನು ಯಾವುದೇ ನೋವಿಲ್ಲದೆ ತಾನೇ ಸರಿ ಮಾಡಿಕೊಳ್ತಾಳೆ. ಆಮೇಲೆ ತನ್ನ ಹೊಟ್ಟೆಯ ಒಳಗಿದ್ದ ಕರುಳುಗಳನ್ನೆಲ್ಲ ಹೊರಗೆ ತೆಗೆದು ಆ ಜಾಗಕ್ಕೆ ಮರಳು ಮತ್ತು ಕಲ್ಲು ಬಂಡೆಗಳನ್ನು ತುಂಬಿಸಿ ಹೊಟ್ಟೆಯನ್ನು ಟೇಪ್ನಿಂದ ಗಟ್ಟಿಯಾಗಿ ಸುತ್ತಿ ಕಟ್ಟಿ ಹಾಕ್ತಾಳೆ. ಅದೇ ಸಮಯದಲ್ಲಿ ಅವಳ ದೇಹದ ಒಳಗಿಂದ ಆ ಮಂಗಸ್ ಕಲೋರಡ್ಸ್ನ ಆತ್ಮ ಹೊರಗೆ ಬರುತ್ತೆ. ಅದು ತುಂಬಾನೇ ಕೋಪದಿಂದ ಮತ್ತು ಸೇಡಿನ ಊರಿಯಿಂದ ಧಗಧಗಿಸ್ತಾ ಇರುತ್ತೆ. ಇವಾಗ ಜೋಯಿ ಹತ್ತಿರ ಇದ್ದ ಬಿಲ್ಲು ಬಾಣ ಮುರಿದು ಹೋಗಿರುತ್ತದೆ. ಅದಕ್ಕಾಗಿಯೇ ಆ ಮಂಗಸ್ ಆತ್ಮ ತಾನು 100 ವರ್ಷಗಳ ಹಿಂದೆ ಬಳಸುತ್ತಿದ್ದ ತನ್ನ ಹಳೆಯ ಆಯುಧಗಳನ್ನು ತಂದು ಅವಳಿಗೆ ಕೊಟ್ಟಾನೆ. ಜೊತೆಗೆ ತನ್ನ ಸೇಡಿನ ಉದ್ದೇಶ ಪೂರ್ತಿಯಾಗಲಿ ಅಂತ ತಾನು ತಯಾರು ಮಾಡಿದ್ದ ಒಂದು ಮಾಲೆಯನ್ನು ಜೋಯಿ ಕೊರಳಿಗೆ ಹಾಕ್ತಾನೆ. ಇತ್ತ ಟ್ರೇ ಡ್ಯಾನ್ನನ್ನು ಕಿಡ್ನಾಪ್ ಮಾಡಿಕೊಂಡು ಗುಡ್ಡದ ಮೇಲಿರುವ ತನ್ನ ಅಸಲಿ ಅಡಗುತಾಣಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಅವನ ಇಡೀ ಗ್ಯಾಂಗ್ ಇರುತ್ತೆ. ಜೋಯಿ ಯಾರ ಕುತ್ತಿಗೆಗೆ ಬಾಣ ಬಿಟ್ಟಿದ್ದಳೋ ಅವನು ಇನ್ನೂ ಕೂಡ ಅಲ್ಲೇ ನೋವಿನಿಂದ ಒದ್ದಾಡ್ತಾ ಇರ್ತಾನೆ. ಅವನಿಗೆ ನೋವು ತಡೆಯೋಕೆ ಆಗದೆ ಟ್ರೇ ಹತ್ತಿರ ಬಂದು ನನ್ನನ್ನು ದಯವಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅಂತ ಬೇಡ್ಕೊಳ್ತಾನೆ. ಆದ್ರೆ ಟ್ರೇ ಅವನನ್ನು ಅಲ್ಲಿಂದ ಒಂದು ಹೆಜ್ಜೆನೂ ಕದಲೋಕೆ ಬಿಡಲ್ಲ. ಯಾಕಂದ್ರೆ ಅವನು ಹೋದ್ರೆ ತನ್ನ ಪ್ರಾಣಕ್ಕೆ ಆಪತ್ತು ಬರಬಹುದು ಅನ್ನೋ ಸ್ವಾರ್ಥ ಟ್ರೇಯಿಗೆ ಇರುತ್ತೆ. ಅಲ್ಲಿಗೆ ಟ್ರೇ ಡ್ಯಾನ್ಗೆ ಹೇಳ್ತಾನೆ, ನಾವು ಇವಾಗ ಯಾರಿಗೋಸ್ಕರ ಕಾಯ್ತಾ ಇದ್ದೀವೋ ಅವಳು ಬೇರೆ ಯಾರೂ ಅಲ್ಲ, ನಾವೇ ಕರಾರುವಾಕ್ಕಾಗಿ ಕೊಂದು ಮಣ್ಣು ಮಾಡಿದ್ದ ಆ ಹುಡುಗಿ. ನೀನು ನನಗೆ ಅವಳ ಫೋಟೋ ತೋರಿಸಿ ನನ್ನ ಗರ್ಲ್ಫ್ರೆಂಡ್ ಅಂದಾಗಲೇ ನನಗೆ ಅರ್ಥ ಆಯ್ತು. ಅವಳನ್ನ ಇಲ್ಲಿಗೆ ಬರೋ ತರ ಮಾಡೋಕೆ ನಿನ್ನನ್ನ ಕಿಡ್ನಾಪ್ ಮಾಡೋದಕ್ಕಿಂತ ಬೆಸ್ಟ್ ಐಡಿಯಾ ಬೇರೆ ಇಲ್ಲ ಅಂತ ಹೇಳ್ತಾನೆ. ತನ್ನ ಗರ್ಲ್ಫ್ರೆಂಡ್ಗೆ ಈ ತರ ಪರಿಸ್ಥಿತಿ ಬಂದಿದ್ದನ್ನು ಕೇಳಿ ಡ್ಯಾನ್ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಟ್ರೇಯಿಗೆ ಗೊತ್ತಾಗುತ್ತೆ ಕುತ್ತಿಗೆಗೆ ಬಾಣ ನಾಟಿದ್ದ ತನ್ನ ದೋಸ್ತ ಅಲ್ಲಿಂದ ಓಡಿ ಹೋಗೋಕೆ ನೋಡ್ತಾ ಇದ್ದಾನೆ ಅಂತ. ಆದ್ರೆ ಟ್ರೇ ಅವನನ್ನು ಬಿಡೋಕೆ ತಯಾರಿರಲ್ಲ. ಅವನು ತನ್ನ ಗನ್ನಿಂದ ಶೂಟ್ ಮಾಡೋಣ ಅಂತ ಗನ್ ಎತ್ತುವಷ್ಟರಲ್ಲಿ ಸಡನ್ ಆಗಿ ಅವನ ಕಾರಿನ ಮುಂದೆ ಜೋಯಿ ಬಂದು ನಿಲ್ತಾಳೆ. ಅವಳು ಒಂದು ಕಬ್ಬಿಣದ ರಾಡ್ ತಗೊಂಡು ನೇರವಾಗಿ ಅವನ ಕುತ್ತಿಗೆಗೆ ಚುಚ್ಚಿ ಅವನ ಕಾರನ್ನೇ ಉಲ್ಟಾ ಪಲ್ಟಾ ಮಾಡಿಬಿಡ್ತಾಳೆ. ಇದರಿಂದಾಗಿ ಆ ರೌಡಿ ತುಂಬಾ ದಾರುಣವಾಗಿ ಅಲ್ಲೇ ಸತ್ತು ಹೋಗ್ತಾನೆ. ಇದನ್ನು ನೋಡಿ ಟ್ರೇ ಮತ್ತು ಅವನ ಇನ್ನೊಬ್ಬ ದೋಸ್ತನಿಗೆ ಪಕ್ಕಾ ಕನ್ಫರ್ಮ್ ಆಗುತ್ತೆ ಅವಳ ದೇಹದೊಳಗೆ ಯಾವುದೋ ಕೆಟ್ಟ ಆತ್ಮ ಸೇರಿಕೊಂಡಿದೆ ಅಂತ. ಟ್ರೇ ಅವಳ ಮೇಲೆ ಬುಲೆಟ್ಗಳ ಮಳೆನೇ ಕರೆಸ್ತಾನೆ. ಆದ್ರೆ ಜೋಯಿ ತನ್ನನ್ನು ತಾನು ಬಚಾವ್ ಮಾಡ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಇತ್ತ ಟ್ರೇಯ ಎಲ್ಲಾ ಆಳುಗಳು ಅಲರ್ಟ್ ಆಗಿ ಅವಳನ್ನು ಹುಡುಕೋಕೆ ಶುರು ಮಾಡ್ತಾರೆ. ಟ್ರೇಯ ಒಬ್ಬ ಆಳು ಅವಳನ್ನು ಹುಡುಕುತ್ತಾ ಮುಂದೆ ಹೋದಾಗ ಜೋಯಿ ಒಂದು ದೊಡ್ಡ ಹಗ್ಗದ ಉರುಳು ಹಾಕಿ ಅವನ ಕುತ್ತಿಗೆಯನ್ನೇ ಹಿಸುಕಿ ಕತ್ತರಿಸೋಕೆ ಶುರು ಮಾಡ್ತಾಳೆ. ಅಷ್ಟೇ ಅಲ್ಲ, ಅವನ ತಲೆಯನ್ನು ದಡದಿಂದ ಬೇರ್ಪಡಿಸಿಬಿಡ್ತಾಳೆ. ಇದನ್ನು ನೋಡಿ ಇನ್ನೊಬ್ಬ ರೌಡಿ ಅವಳನ್ನು ಗನ್ನಿಂದ ಶೂಟ್ ಮಾಡೋಕೆ ಬರ್ತಾನೆ. ಆದ್ರೆ ಅವಳು ಮೇಲ್ಗಡೆಯಿಂದ ಛಾವಣಿ ಸೀಳಿಕೊಂಡು ಬಂದು ಅವನ ಕಥೆಯನ್ನು ಮುಗಿಸಿಬಿಡ್ತಾಳೆ. ಆ ಟೋಪಿ ಹಾಕಿದವನು ಅವಳನ್ನು ಹುಡುಕುತ್ತಾ ಮುಂದೆ ಬಂದಾಗ ಜೋಯಿ ತನ್ನ ಕೈಯಾರೆ ಕೊಂದಿದ್ದ ಆ ರೌಡಿಯ ಹೊಟ್ಟೆಯ ಕರಳುಗಳನ್ನೇ ಹೊರಗೆ ತೆಗೆದು ಅದರಿಂದಲೇ ಅವನ ಹೆಣವನ್ನು ಅಲ್ಲಿ ತೂಗು ಹಾಕಿರೋದನ್ನು ನೋಡ್ತಾನೆ.
ಅಷ್ಟರಲ್ಲೇ ಜೋಯಿ ಅವನ ಮುಂದೆಯೂ ಬಂದು ನಿಲ್ತಾಳೆ. ಅವನು ತಕ್ಷಣ ಗನ್ನಿಂದ ಶೂಟ್ ಮಾಡ್ತಾನೆ. ಆದ್ರೆ ಅವಳ ಒಳಗಿದ್ದ ಮಂಗಸ್ ಕಲೋರರ್ಸ್ನ ಆತ್ಮ ತನ್ನ ಚಾಕುವಿನಿಂದ ಅವನಿಗೆ ಜೋರಾಗಿ ಇಣುಕಿ ಗಾಯಗೊಳಿಸುತ್ತೆ. ಇತ್ತ ಟ್ರೇ ಜೋಯಿನ ಹುಡುಕುತ್ತಾ ಒಳಗಡೆ ಬಂದಾಗ ಅವನಿಗೆ ತಲೆ ತಿರುಗುವಂತ ಸೀನ್ ಕಾಣಿಸುತ್ತೆ. ಜೋಯಿ ಆ ಟೋಪಿ ಹಾಕಿದವನ ದೇಹವನ್ನು ಚೂರು ಚೂರು ಮಾಡಿ ಅವನ ಎದೆಯೊಳಗಿದ್ದ ಗುಂಡಿಗೆಯನ್ನು ಹಾರ್ಟ್ ಹೊರಗೆ ತೆಗೆದು ಕೈಯಲ್ಲಿ ಹಿಡಿದಿರ್ತಾಳೆ. ಟ್ರೇ ಕಣ್ಣು ಮುಂದೆನೆ ಆ ಹಸಿ ಜಿಗುಟು ಗುಂಡಿಗೆಯನ್ನು ಯಾವುದೋ ರಕ್ಕಸಿ ತಿಂದ ಹಾಗೆ ತಿನ್ನೋಕೆ ಶುರು ಮಾಡ್ತಾಳೆ. ಇದನ್ನು ಕಂಡು ಟ್ರೇಯಿಗೆ ಮೈ ಜೂಮ್ ಅನ್ಸುತ್ತೆ, ತಲೆ ಕೆಟ್ಟು ಹೋಗುತ್ತೆ. ಇತ್ತ ಡ್ಯಾನ್ ಕೂಡ ಹುಚ್ಚನ ತರ ಆಡೋಕೆ ಶುರು ಮಾಡ್ತಾನೆ. ಅವನು ಕಿರುಚಾಡುತ್ತಾ, ಯಾರನ್ನೂ ಬಿಡಬೇಡ ಜೋಯಿ, ಎಲ್ಲರನ್ನೂ ಮುಗಿಸಿಬಿಡು ಅಂತ ಕೂಗಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ಪೊಲೀಸ್ ಶೆರೀಫ್ ಕೂಡ ಬರ್ತಾನೆ. ಯಾಕಂದ್ರೆ ಟ್ರೇ ಡ್ಯಾನ್ ಅನ್ನು ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಪೊಲೀಸರಿಗೆ ಸಿಕ್ಕಿರುತ್ತೆ. ಆದ್ರೆ ಟ್ರೇ ಆ ಶೆರೀಫ್ ಮೇಲೆಯೇ ಶೂಟ್ ಮಾಡಿ ಅವನನ್ನು ಗಾಯಗೊಳಿಸಿ ಅಲ್ಲಿಂದ ಕಾರ್ ತಗೊಂಡು ಎಸ್ಕೇಪ್ ಆಗ್ತಾನೆ. ಇತ್ತ ಜೋಯಿ ತನ್ನ ಪ್ರೀತಿಯ ಡ್ಯಾನ್ ಹತ್ತಿರ ಬರ್ತಾಳೆ. ಆದ್ರೆ ಅವಳಿಗೆ ರಿಯಲೈಸ್ ಆಗುತ್ತೆ ತಾನು ಆಗಲೇ ಸತ್ತು ಹೋಗಿದ್ದೀನಿ ಅಂತ. ಅದಕ್ಕೆ ಅವಳಿಗೆ ತನ್ನ ಭಯಾನಕ ಮುಖವನ್ನು ಡ್ಯಾನ್ಗೆ ತೋರಿಸೋಕೆ ಇಷ್ಟ ಇರಲ್ಲ. ಅವಳು ತಕ್ಷಣ ಅಲ್ಲಿಂದ ಟ್ರೇಯನ್ನು ಕೊಲ್ಲೋಕೆ ಹೊರಡ್ತಾಳೆ. ಇತ್ತ ಟ್ರೇ ನೇರವಾಗಿ ಜೋಯಿಗೆ ಮರುಜೀವ ಕೊಟ್ಟಿದ್ದ ಆ ತಾಂತ್ರಿಕನ ಹತ್ತಿರ ಹೋಗ್ತಾನೆ. ಯಾಕಂದ್ರೆ ತಾವು ಅಷ್ಟೊಂದು ಕ್ರೂರವಾಗಿ ಕೊಂದಿದ್ದ ಹುಡುಗಿ ಮತ್ತೆ ಬದುಕಿ ಬಂದಿದ್ದಾಳೆ ಅಂದ್ರೆ ಅದರ ಹಿಂದೆ ಈ ತಾಂತ್ರಿಕನ ಕೈವಾಡನೆ ಇರಬೇಕು ಅನ್ನೋದು ಟ್ರೇಯಿಗೆ ಕನ್ಫರ್ಮ್ ಆಗಿರುತ್ತೆ. ಅಲ್ಲಿ ಆ ತಾಂತ್ರಿಕ ಟ್ರೇಯಿಗೆ ಹೇಳ್ತಾನೆ, ನಿನ್ನ ಮುತ್ತಜ್ಜ ಅಂದು ಅಪಾಚೆ ಚೀಫ್ ಮಂಗಸ್ ಕಲೋರರ್ಸ್ನ ತಲೆ ಕತ್ತರಿಸಿ ಕೊಂದಿದ್ದ ಅಂತ. ಅಷ್ಟನ್ನು ಕೇಳುತ್ತಿದ್ದ ಹಾಗೆ ಟ್ರೇ ಕೋಪದಿಂದ ತಾಂತ್ರಿಕನಿಗೆ ಶೂಟ್ ಮಾಡಿ ಕೆಳಗೆ ಬೀಳಿಸ್ತಾನೆ. ಅವನು ತನ್ನ ಜೊತೆ ತಂದಿದ್ದ ಎಲ್ಲಾ ತಲೆಬುರುಡೆಗಳ ಜೊತೆ ಅದೇ ಪವಿತ್ರ ಜಾಗದಲ್ಲಿ ಮಂಗಸ್ ಕಲೋರರ್ಸ್ನ ತಲೆಬುರುಡೆಯನ್ನು ಕೂಡ ಸುಟ್ಟು ಬೂದಿ ಮಾಡಬೇಕು ಅನ್ಕೊಳ್ತಾನೆ. ಆದ್ರೆ ನೋಡ್ತಾನೆ, ಅವನ ಹತ್ತಿರ ಇದ್ದ ಆ ಮಂಗಸ್ನ ತಲೆಬುರುಡೆ ಕಾಣೆಯಾಗಿರುತ್ತೆ. ಇತ್ತ ಡ್ಯಾನ್ ಹತ್ತಿರ ಪೊಲೀಸರು ಬರ್ತಾರೆ. ಡ್ಯಾನ್ ನಡೆದಿದ್ದನ್ನೆಲ್ಲ ಪೊಲೀಸರಿಗೆ ವಿವರಿಸಿ ಜೋಯಿ ಬಗ್ಗೆ ಹೇಳ್ತಾನೆ. ಆಮೇಲೆ ಪೊಲೀಸರು ಅವನನ್ನು ಬಿಡ್ತಾರೆ. ಇತ್ತ ಜೋಯಿ ನೇರವಾಗಿ ಟ್ರೇ ತಾಯಿ ಮನೆಗೆ ತಲುಪ್ತಾಳೆ. ಅಲ್ಲಿ ಬಂದು ನೋಡಿದ್ರೆ ಟ್ರೇಯ ತಮ್ಮ ಆಗಲೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಇವಾಗ ಆ ಕ್ರೂರ ಮುತ್ತಜ್ಜನ ವಂಶದಲ್ಲಿ ಕೊನೆಯ ರಕ್ತ ಅಂತ ಉಳಿದಿರೋದು ಇಬ್ಬರೇ, ಒಂದು ಟ್ರೇ, ಇನ್ನೊಂದು ಅವನ ತಾಯಿ. ಬಾಕಿ ಎಲ್ಲರೂ ಸತ್ತು ಹೋಗಿರ್ತಾರೆ. ಅದೇ ಸಮಯದಲ್ಲಿ ಜೋಯಿ ಮತ್ತು ಮಂಗಸ್ ಆತ್ಮ ಇಬ್ಬರು ಸೇರಿ ಟ್ರೇ ತಾಯಿಯನ್ನು ಕೊಂದಿರ್ತಾರೆ. ಇವಾಗ ಕೊನೆಯದಾಗಿ ಉಳಿದಿರೋದು ಟ್ರೇ ಮಾತ್ರ. ಟ್ರೇ ತನ್ನ ಮುತ್ತಜ್ಜ ಕಲೆಕ್ಟ್ ಮಾಡಿದ್ದ ಮಂಗಸ್ನ ತಲೆಬುರುಡೆಯನ್ನು ಹುಡುಕುತ್ತಾ ಬಂದಾಗ ಅಲ್ಲಿ ಜೋಯಿ ಇರೋದನ್ನು ನೋಡ್ತಾನೆ. ಜೋಯಿ ಆ ತಲೆಬುರುಡೆಯನ್ನು ಕೈಯಲ್ಲಿ ಹಿಡಿದು ಆಟ ಆಡ್ತಿರ್ತಾಳೆ. ಟ್ರೇ ತುಂಬಾ ಚಾಲಾಕಿತನದಿಂದ ಹಿಂದೆ ಸರಿದು ತನ್ನ ಕಾರಿನಲ್ಲಿದ್ದ ಚೈನ್ಸಾ ಮರ ಕತ್ತರಿಸುವ ಮಿಷನ್ ತಗೊಂಡು ಅದನ್ನು ಸ್ಟಾರ್ಟ್ ಮಾಡಿ ಜೋಯಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಜೋಯಿ ಕೂಡ ತನ್ನ ಆಯುಧದಿಂದ ಆ ಚೈನ್ಸಾ ಮುರಿಯೋಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲೇ ಜೋಯಿ ಟ್ರೇಯ ಕಾಲಿಗೆ ಹೊಡೆದು ಅವನ ಒಂದು ಕೈಯನ್ನೇ ಕತ್ತರಿಸಿ ಹಾಕ್ತಾಳೆ. ಆಮೇಲೆ ಅವನ ಕಾಲಿಗೆ ಮತ್ತೆ ಹೊಡೆದು ಅವನನ್ನು ಕೆಳಗೆ ಬೀಳಿಸ್ತಾಳೆ. ಜೋಯಿ ಅವನ ಕಥೆ ಮುಗಿಸುವ ಮುಂಚೆ ಟ್ರೇ ತನ್ನ ಚೈನ್ಸಾವನ್ನು ನೇರವಾಗಿ ಅವಳ ಹೊಟ್ಟೆಯೊಳಗೆ ತೂರಿಸಿ ಆರ್ಪಾರ್ ಸೀಳಿಬಿಡ್ತಾನೆ. ಅವಳ ಬಾಡಿ ಕಟ್ ಆಗಿ ಪೀಸ್ ಆಗೋ ಮುಂಚೆನೆ ಜೋಯಿ ತನ್ನ ಕೈಯಲ್ಲಿದ್ದ ಆಯುಧದಿಂದ ಟ್ರೇಯ ತಲೆಯನ್ನು ಒಂದೇ ಏಟಿಗೆ ಕತ್ತರಿಸಿ ದಡದಿಂದ ಬೇರ್ಪಡಿಸಿಬಿಡ್ತಾಳೆ. ಟ್ರೇ ಅಲ್ಲೇ ಸ್ಪಾಟ್ ಡೆತ್ ಆಗ್ತಾನೆ. ಅದೇ ಟೈಮ್ಗೆ ಡ್ಯಾನ್ ಓಡಿ ಬರ್ತಾನೆ. ಅಲ್ಲಿ ಜೋಯಿ ಒಂದು ಹಳ್ಳದಲ್ಲಿ ಬಿದ್ದಿರೋದನ್ನು ನೋಡ್ತಾನೆ. ಅವಳ ಸೊಂಟದ ಕೆಳಗಿನ ಬಾಡಿ ಕಟ್ ಆಗಿ ಹೋಗಿರುತ್ತೆ. ಇಲ್ಲಿ ಡ್ಯಾನ್ನನ್ನು ನೋಡಿದ ಜೋಯಿ ತನ್ನ ಸೈನ್ ಲ್ಯಾಂಗ್ವೇಜ್ ಸನ್ನೆ ಭಾಷೆ ಮೂಲಕ ಐ ಲವ್ ಯು ಅಂತ ಹೇಳ್ತಾಳೆ. ಅದನ್ನು ನೋಡಿ ಡ್ಯಾನ್ ತಡೆಯೋಕೆ ಆಗದೆ ಜೋರಾಗಿ ಅಳ್ತಾ ಐ ಲವ್ ಯು ಟು ಅಂತ ಹೇಳ್ತಾನೆ. ಅವಳ ಈ ನರಕಯಾತನೆ ಮುಗಿಸೋಕೆ ಅವಳ ಮೈಮೇಲೆ ಸೀಮೆ ಎಣ್ಣೆ ಕೆರಸಿನ್ ಸುರಿದು ಅಲ್ಲಿದ್ದ ಬಲ್ಬ್ ಒಡೆದು ಬೆಂಕಿ ಹಚ್ಚಿಬಿಡ್ತಾನೆ. ಜೋಯಿ ದೇಹದೊಳಗೆ ಮಂಗಸ್ ಆತ್ಮ ಕೂಡ ಇತ್ತಲ್ಲ, ಹಾಗಾಗಿ ಅವರಿಬ್ಬರ ಆತ್ಮಗಳು ಒಬ್ಬ ಸಚ್ಚಾ ಪ್ರೇಮಿಯ ಕೈಯಿಂದ ಸುಡಲ್ಪಟ್ಟು ಮುಕ್ತಿ ಪಡೀತಾರೆ. ಇಬ್ಬರ ಆತ್ಮಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಹಾರಿ ಹೋಗ್ತಾವೆ. ಕೊನೆಯ ಸೀನ್ನಲ್ಲಿ ತಾಂತ್ರಿಕ ಡ್ಯಾನ್ಗೆ ಹೇಳ್ತಾನೆ, ನೀನು ಮಾಡಿದ್ದು ಕರೆಕ್ಟ್, ಯಾಕಂದ್ರೆ ಇದನ್ನು ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಮಾಡೋಕೆ ಆಗ್ತಿರಲಿಲ್ಲ. ಜೋಯಿ ಆತ್ಮ ಇವಾಗ ಈ ಕ್ರೂರ ಪ್ರಪಂಚದಿಂದ ತುಂಬಾನೇ ದೂರ ಇರೋ ಒಂದು ಪವಿತ್ರವಾದ ಜಾಗದಲ್ಲಿ ನಿನಗೋಸ್ಕರ ಕಾಯ್ತಾ ಇರುತ್ತೆ ಅಂತ ಹೇಳ್ತಾನೆ. ಈ ಒಂದು ಎಮೋಷನಲ್ ಸೀನ್ ತೋರಿಸುತ್ತಾ ಈ ಕರಾಳ ಮತ್ತು ಭಯಾನಕ ಸಿನಿಮಾ ಇಲ್ಲಿಗೆ ಮುಗಿಯುತ್ತೆ.